ಮೊದಲೆಲ್ಲ ನನ್ನ ಮಗ ಹೀಗಿರಲಿಲ್ಲ, ಎಲ್ಲ ನಾರ್ಮಲಾಗೇ ಇತ್ತು. ಹೆತ್ತವ್ರಿಗೆ ಹೆಗಣ ಮುದ್ದು ಅಷ್ಟೇ. ನಿಜ ಹೇಳಬೇಕು ಅಂದರೆ ಇವನು ಮೊದಲೂ ನಾರ್ಮಲ್ ಆಗಿರಲಿಲ್ಲ, ಈಗಲೂ ಹಾಗೆ ಇದ್ದಾನೆ. ಆದರೆ ಅವ್ನು ಹುಚ್ಚು ಇವಾಗ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿದೆ ಅಷ್ಟೇ. ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋ ತನಕ ಅವ್ನ ದಿನಚರಿ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದೆ. ಈಗ ನಾರ್ಮಲಾಗಿ ಹೇಳು ಅಂತ ಹೇಳಿದ್ರೆ ಹೇಳೋದೇ ಇಲ್ಲ. ಶ್ರವಣ ಹೇಳೋ, ಎಷ್ಟೊತ್ತು ಎದ್ದೇಳೋ, ನೋಡು ಹೇಳ್ತಾನೆ ಇಲ್ಲ. ಎಸ್, ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಎಲ್ಲ ಚೇಂಜ್ ಆಗೋಯ್ತು. ಒಂದು ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಒಂದೇ ತಟ್ಟೆಯಲ್ಲೇ ಊಟ ಮಾಡಿದ್ದುಂಟು. ಆದರೆ ಈಗ ಅವನು ಉಪಯೋಗಿಸೋ ವಸ್ತುಗಳ ಮೇಲೆ ಅವನ ಹೆಸರು ಬರೆದಿಡ್ತಾ ಇದ್ದಾನೆ. ಬಾಟ್ಲಲ್ಲಿ, ತಟ್ಟೆಯಲ್ಲಿ, ಮೊಟ್ಟೆಯಲ್ಲಿ. ಬೇರೆ ಯಾರಾದರೂ ಅದನ್ನು ಮುಟ್ಟಿದ್ರೆ ಹೆವಿ ಗಲಾಟೆ. ಅಮ್ಮ, ಯಾರು ಮೊಟ್ಟೆಲಿ ಅವನಿಗೆ ಆಮ್ಲೆಟ್ ಮಾಡಿಕೊಟ್ಟಿದ್ಯಾ? ಯಾವುದು ಅಂದರೆ ಏನೋ, ಬೆಳಗ್ಗೆ ನಿಮ್ಮ ಅಪ್ಪ ತೊಗೊಂಬಂದಿರೋ ಮೊಟ್ಟೆಲ್ಲೇ ಮಾಡಿಕೊಟ್ಟಿರೋದು. ಅಲ್ಲ, ನಾನು ಹೆಸರು ಬರ್ದಿರೋ ಮೊಟ್ಟೆಲಿ ಆಮ್ಲೆಟ್ ಮಾಡಿದ್ಯಾ? ಏನು ಮಾತಾಡ್ತಿದ್ಯಾ ಶ್ರವಣ್? ನನ್ನ ಮೊಟ್ಟೆಲಿ ಆಮ್ಲೆಟ್ ತಿಂದಿದ್ದೀನಪ್ಪ ನೀನು? ನೀನು ಯಾವಾಗಲೂ ಮೊಟ್ಟೆ ಇಡಕ್ಕೆ ಶುರು ಮಾಡಿದೆ? ಅಪಹಾಸ್ಯ ಬೇಡ, ಅಪಹಾಸ್ಯ ಬೇಡ. ನಾನು ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ನನಗೆ ಲಕ್ಸುರಿ ಬಜೆಟಲ್ಲಿ ಅಲೋಕೇಟ್ ಆಗಿರೋ ಮೊಟ್ಟೆನ ಇವತ್ತು ತಿಂತಾ ಇದ್ದಾರೆ. ಇದು ತಪ್ಪು. ಇದ್ರ ಬಗ್ಗೆ ಚರ್ಚೆ ನಡೀಬೇಕು. ಕರ್ನಾಟಕ ಜನತೆ ಇದ್ರ ಬಗ್ಗೆ ತೀರ್ಮಾನ ಕೊಡ್ತಾರೆ. ಹುಷಾರ್, ನನ್ನ ಮೊಟ್ಟೆ ಆಮ್ಲೆಟ್ ತಿಂತಿದ್ಯಾ ನೀನು? ತಿನ್ನೋ ಮೊಟ್ಟೆ ಹೊಟ್ಟೆ ಮೇಲೆ ಕಣ್ಣಾಕ್ಬಿಡ್ರಲ್ರಿ. ಕರ್ನಾಟಕ ಜನತೆ ಬಿಡಲ್ಲ, ನೋಡ್ತಾ ಇದ್ದಾರೆ. ಬಿಗ್ ಬಾಸ್ ನೋಡ್ತಾ ಇದೆ. ಶ್ರವಣ್, ಇತ್ತೀಚೆಗೆ ಮನೆ ಕೆಲಸ ಹೇಳಿದ್ರೆ ಬಡ್ಡಿ ಮಗ ಮಾಡೋದೇ ಇಲ್ಲ ಅಂತಾನೆ. ಲೇ, ನೀನು ಗಾಡಿ ತೊಳಿ ಅಂತ ಹೇಳಿದೆ, ತೊಳೆದೇನಾ? ನಾಳೆ ಪೂಜೆ ಇದೆ ಕಣ. ಆದರೆ ಅದನ್ನೇ ಟಾಸ್ಕ್ ಥರ ಹೇಳಿದ್ರೆ ಪಟ್ ಅಂತ ಮಾಡ್ಬಿಡ್ತಾನೆ. ಬಿಗ್ ಬಾಸ್ ಶ್ರವಣ್ ಅವ್ರಿಗೆ ನಾಳೆ ಪೂಜೆಯ ಪ್ರಯುಕ್ತ ತಮ್ಮ ಗಾಡಿಯನ್ನು ತೊಳೆಯಬೇಕೆಂದು ಆದೇಶಿಸುತ್ತಾರೆ. ಓಕೆ 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 ಬಿಗ್ ಬಾಸ್. ಹಾಗೆ ಅವರ ತಂದೆಯ ಕಾರನ್ನು ಕೂಡ ತೊಳೆಯಬೇಕೆಂದು ಆದೇಶಿಸುತ್ತಾರೆ. ಓಕೆ ಬಿಗ್ ಬಾಸ್. ಇತ್ತೀಚೆಗೆ ಮಾತಿಗೂ ಈ ವಿಚಾರಕ್ಕೆ ಇಲ್ಲಿ ಚರ್ಚೆ ಆಗಲೇಬೇಕು. ಕ್ಯಾಮ್ರಾಗಳೆಲ್ಲ ನೋಡ್ತಾ ಇದೆ, ಬಿಗ್ ಬಾಸ್ ನೋಡ್ತಿದ್ದಾರೆ. ಇದನ್ನೆಲ್ಲ ಬಿಡ್ರಿ, ಕರ್ನಾಟಕ ಜನತೆ ನಮ್ಮನ್ನು ನೋಡಿ ತೀರ್ಪು ಕೊಡ್ತಿದ್ದಾರೆ ಅಂತಾನೆ. ಮಾತಿಗೂ ಎಲಿಮಿನೇಷನ್ ಅಂತೆ, ಟಾಸ್ಕ್ ಅಂತೆ, ಚರ್ಚೆ ಅಂತೆ, ಕಳಪೆ ಅಂತೆ, ಏನೇನೋ ಮಾತಾಡ್ತಾನೆ. ಯಾರಾದ್ರು ಡೈರೆಕ್ಟ್ ಫ್ಲಶ್ ಮಾಡದೆ ಬಂದಿರೋದು? ಯಾರಾದ್ರು? ನಿನ್ನ ಕಿರಿ ಮಗನೇ ಇರ್ಬೇಕು, ಕೇಳು. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ. ನೀನು ಸುಳ್ಳು ಹೇಳ್ತಾ ಯಾರಿಗೂ ಗೊತ್ತಲ್ಲ ಅನ್ಕೋಬೇಡ. ಕ್ಯಾಮ್ರಾಗಳು ನೋಡ್ತಾ ಇದೆ, ಬಿಗ್ ಬಾಸ್ ನೋಡ್ತಾ ಇದೆ. ನಿನ್ನ ಪ್ರಾಮಾಣಿಕತೆ ಇವ್ರು ನಂಬೋದು, ಆದರೆ ಕರ್ನಾಟಕದ ಜನತೆ ನಂಬಲ್ಲ. ಓಟ್ ಮಾಡೋ ಬಿಸಾಕ್ತಾರೆ, ಓಟ್ ಮಾಡೋ ಬಿಸಾಕ್ತಾರೆ. ಬಿಗ್ ಬಾಸ್ ನೋಟ್ ಡೌನ್ ಮಾಡ್ಕೊಡಿ. ಮೊದಲೆಲ್ಲ ಈ ಹಬ್ಬ ಹರಿದಿನ, ಬರ್ಡೇ ಎಲ್ಲ ಇದ್ರೆ ನಾರ್ಮಲ್ ಆಗಿ ವಿಶ್ ಮಾಡ್ತಾ ಇದ್ದ. ಆದರೆ ಈಗ ಪಕ್ಕದಲ್ಲೇ ಕೂತಿದ್ರು, ಅದೇನೋ ಹೋಗಿ ಗೋಡೆ ನೋಡ್ಕೊಂಡು ಮಾತಾಡ್ತಾನೆ. ಬಾಸ್ ಬರೀ ಅನ್ನ ಸಾರು ತಿಂದು 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 ನಾಲ್ಗೆಲ್ಲ ಚಟಗಟ್ಟ ಹೋಗ್ತಾಯಿದ್ದೆ ಬಾಸ್. ಏನಾದರೂ ಸ್ನ್ಯಾಕ್ಸ್ ಸ್ವಲ್ಪ ಸ್ವಲ್ಪ ಕಬಾಬ್, ಒಂದು ಲೆಗ್ ಪೀಸ್, ಒಂದೇ ಒಂದು ಪ್ಲೀಸ್ ಬಿಗ್ ಬಾಸ್, ಪ್ಲೀಸ್ ಒಂದೇ ಒಂದು. ಅಪ್ಪ, ನನಗೆ ಇಷ್ಟೊಂದೆಲ್ಲ ಮಾಡಿದ್ದೆ. ತರ್ಕಡೆಯಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡು. ಹ್ಯಾಪಿ ಬರ್ತ್ಡೇ ಅಪ್ಪ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಏನಾದ್ರು ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಪಿಂಡ ಮಾತಾಡಿದ್ರೆ ಗೇಮು, ಉಳ್ಕೋಬೇಕು, ಅವ್ರನ್ನ ತೆಗಿಬೇಕು, ಸ್ಟ್ರಾಟಜಿ, ಬರೀ ಇವೇ ಮಾತಾಡ್ತಾನೆ. ಈ ಮನೆಯಲ್ಲಿ ಎಲ್ಲರೂ ಸ್ಟ್ರಾಟಜಿ ಮಾಡ್ತಾರೆ. ಅಪ್ಪ ಅಮ್ಮ ಅಂತಾರ, ಪಕ್ಕಮ್ಮನವರು ಅಂತಾರ, ನಮಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕುತಂತ್ರಿಗಳೇ, ಸಮಯ ಸಾಧಕರು. ಬಟ್ ನಾವು ಸೇಫಾಗಿರಬೇಕು ಅಂದರೆ ನಾವೊಂದು ಸ್ಟ್ರಾಟಜಿ ಮಾಡಬೇಕು. ಈಗ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಅಪ್ಪ ಅಮ್ಮ ಕಾರಲ್ಲಿ, ಆಮೇಲೆ ಬೇಕಾದ್ರೆ, ಆಮೇಲೆ ನಾನು ಬೇಕಾದ್ರೆ ಬರ್ತೀನಿ. ಹೀಗೆ ಮುಚ್ಕೊಂಡು ಎಲ್ಲರೂ ಒಂದು ಕಾರಲ್ಲಿ ಹೋಗೋಣ.
ನಿಂಗೆ ಅರ್ಥ ಆಗ್ತಾ ಇಲ್ಲ ಲೇ, ಕೇಳಿಸ್ಕೊಳೋ. ನಾವಿಬ್ಬರು ಸೇಫ್ ಆಗಿರ್ಬೇಕಂದ್ರೆ ಸ್ಟ್ರಾಟಜಿ ಮಾಡಬೇಕು. ಸ್ಟ್ರಾಟಜಿ ಸೇಫ್ ಆಗಿರ್ಬೇಕಂದ್ರೆ ಸೀಟ್ ಬೆಲ್ಟ್ ಹಾಕಬೇಕು. ಸುಮ್ಮನೆ ಹೀಗೆ ಏನೋ ತರಕ್ಕೆ ಅಂತ ಮನೆಯಿಂದ ಆಚೆ ಹೋಗ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ, ಸಡನ್ ಆಗಿ ಬರ್ತಾನೆ, ತಗ್ಗೋತಾನೆ, ಅಮ್ಮ ಐ ಮಿಸ್ ಯು ಅಂತಾನೆ, ಅಳ್ತಾನೆ. ಅಮ್ಮ ಏನು ಐ ಮಿಸ್ ಯು. ಏನಾಯ್ತು ನಿನ್ಗೆ? ಏನಕ್ಕೆ ಕಳ್ತಿದ್ಯಾ? ಹೊರಡೋದ್ಮೇಲೂ ನುಜ್ಜು ಟಚಲ್ಲಿ ಇರು, ಓಕೆನಾ? ಶ್ರವಣ್ ತರಕಾರಿ ತರಕ್ ಹೋಗ್ತಾ ಇದ್ದೀನಿ. ಐ ಮಿಸ್ ಯು. ಇಷ್ಟು ಚಂದ ಮಾಡ್ಬೇಡ ಶ್ರವಣ್. ಅಯ್ಯೋ ಏನು ಬೇಕಾದ್ರೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನನಗೆ ಉರಿಯೋದೇನು ಗೊತ್ತಾ, ಆ ಬ್ಯಾಗ್ನ ಜೋಳಿಗೆ ಥರ 24 ಗಂಟೆ ಹಾಕೊಂಡು ತಿರುಗ್ತಾ ಇರ್ತಾನೆ. ಸದ್ಯ ಟಾಯ್ಲೆಟಿಗೆ ಮಾತ್ರ ಹಾಕೊಂಡು ಹೋಗಲ್ಲ. ಏಯ್ ಒಳಗಡೆ ಕಾಚ್ ಹಾಕತ್ತೋ ಇಲ್ವೋ, ಯಾವಾಗಲ ಬ್ಯಾಗ್ ಹಾಕೊಂಡು ತಿರುಗ್ತಾ ಇರ್ತೀಯ, ತೆಗೆದು ಬಿಸಾಕದ್ನ. ಅದರಲ್ಲೂ ಒಂದ್ಸಲಿ ಹಠ ಮಾಡಿ ಕಿತ್ಕೊಳಕ್ಕೆ ಹೋದ್ವಿ. ಯಾಕೋ ಬೇಡ ಅನಿಸ್ತು. ಹಾಗೆಲ್ಲ ಒಂದ್ ಸ್ವಲ್ಪ ಹೋಗಿ ಹೊರಗಡೆ ಸಾಮಾನು ತಗೊಂಬ ಅಂದ್ರೆ ತಗೊಂಬಂದ್ಬಿಡ್ತಿದ್ದ. ಆದ್ರೆ ಈಗ ಒಂದು 20 ರೂಪಾಯಿ ಸಾಮಾನು ತಗೊಂಬ ಅಂತ ಹೇಳಿದ್ರೆ 20 ರೂಪಾಯಿ ಅಲ್ಲ, 20 ರೂಪಾಯಿ 20 ರೂಪಾಯಿ 20 ರೂಪಾಯಲ್ಲಿ 10 ರೂಪಾಯಿ ಕರಿಬೇವು ಕೊತ್ತಂಬರಿ, ಆಮೇಲೆ 4 ರೂಪಾಯಿ ನಿಂಬೆಹಣ್ಣು, ಅಂದ್ರೆ 2 ನಿಂಬೆಹಣ್ಣು, 18 ರೂಪಾಯಿ 2 ರೂಪಾಯಿ 2 ರೂಪಾಯಿ ಹಸಿಮೆಣಸಿಗೆ ತರೋಕ್ಕಾಗಲ್ಲ. ಏನು ಮಾಡೋದು? ಕಮಾನ್ ಕಮಾನ್ ಥಿಂಕ್ 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 ಥಿಂಕ್. ನಾನೇ 10 ರೂಪಾಯಿ ಕೊಡ್ತೀನಿ, ಎಕ್ಸ್ಟ್ರಾ ತಗೊಂಡೋಗು. ಆಗಲ್ಲ. ಕೊಟ್ಟಿರೋ ಬಜೆಟಲ್ಲಿ ಕೊಟ್ಟಿರೋ ಟೈಮಲ್ಲಿ ಲಕ್ಸುರಿ ಬಜೆಟ್ ಡಿಸೈಡ್ ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಕಮಾನ್ ಗೈಸ್. ಮೊದಲೆಲ್ಲ ಅವ್ನ ಮನಸ್ಸಲ್ಲಿರೋ ಒಪಿನಿಯನ್ನ ಓಪನ್ ಆಗಿ ಹೇಳ್ತಿದ್ದ. ಅವ್ನ ಪಾಯಿಂಟ್ ಪ್ರೂವ್ ಆಗೋ ತನಕ ಎದ್ದೇ ಹೋಗ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾದ್ರೂ ಹೇಳು ಅಂದ್ರೆ ಸೀದಾ ರೂಮ್ ಒಳಗೆ ಹೋಗ್ಬಿಟ್ಟು ಬಾಗ್ಲಾಕೊಂಡ್ಬಿಟ್ಟು ಒಬ್ಬೊಬ್ನೇ ಮಾತಾಡ್ತಾ ಕೂತಿರ್ತಾನೆ. ಬಿಗ್ ಬಾಸ್ ಅಣ್ಣ ಅಂತ ಒಂದೇ ಒಂದು ಕಾರಣಕ್ಕೆ, ನನಗಿಂತ ವಯಸ್ಸಿನಲ್ಲಿ ದೊಡ್ಡವನಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಅವನು ನನ್ನ ಮೇಲೆ ಅಧಿಕಾರ ಚಲಾಯಿಸೋದು ನನಗೆ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಬಿಗ್ ಬಾಸ್ ಗಮನ ಹರಿಸಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದೇ. ತಿಂಡಿಗಿಂತ ಮುಂಚೆ ಕಾಫಿ ಕುಡಿದಿದ್ದೆ, ತಿಂಡಿ ಆದ್ಮೇಲೆ ಮತ್ತೊಂದು ಸಲ ಕಾಫಿ ಕುಡಿಬೇಕು ಅಂತ ಅಮ್ಮಂಗೆ ಕೇಳಿದೆ. ಅದಕ್ಕೆ ಅಮ್ಮ, ನೀನು ದುಡಿ ಆಮೇಲೆ ಗೊತ್ತಾಗತ್ತೆ, ತಿರುಗು ಒಂದು ಹೆಂಡತಿ ಸಿಗಲಿ ಆಮೇಲೆ ಗೊತ್ತಾಗತ್ತೆ ಅನ್ನೋ ಒಂದು ಕಟುವಾದ ಮಾತುಗಳನ್ನ ಆಡಬೇಕಾಗಿರಲಿಲ್ಲ. ಒಂಥರ ಹಠಾಯ್ತು ಬಿಗ್ ಬಾಸ್. ತಿರುಗು ಒಂದು ಮನಸ್ಸಿದೆ ಅಲ್ವಾ. ಅಪ್ಪ ಅಪ್ಪ ಅಂದರೆ ಮನೆಯ ಒಡೆಯ, ಕ್ಯಾಪ್ಟನ್, ಮನೆಯ ಕ್ಯಾಪ್ಟನ್, ಒಂದು ಶಿಪ್ಪನ್ನು ನಡ್ಸ್ಕೊಂಡು ಹೋಗಬೇಕಾದವರು. ಅವರು ಕ್ಯಾಪ್ಟನ್ ಆಗಿ ಮನೆಯ ಸಮಸ್ಯೆಗಳು ಬಂದಾಗ ಉಡಾಫೆ ರೀತಿಯಲ್ಲಿ ವರ್ತಿಸೋದು ನನಗೆ ಸರಿ ಅನಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ಇವತ್ತು ನನ್ನ ಅಪ್ಪನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಐ ಮಿಸ್ ಬಿಗ್ ಬಾಸ್ ಹೌಸ್. ಆ್ಯಕ್ಚುಲಿ ನಾನಿಲ್ಲಿ ನನ್ನನ್ನು ಕಂಡ್ಕೊಳಕ್ಕೆ ಬಂದೆ. ಇವಾಗ ನಾನು ಹೊರಡೆ ಹೋಗಬೇಕಾದ್ರೆ ಒಂದು ಡಿಫ್ರೆಂಟ್ ಮನುಷ್ಯಾಗಿ ಹೊರಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಅನುಭವನ ನಾನು ಜೀವನ ಪೂರ್ತಿ ಮರೆಯಲ್ಲ. ಸಮಾಜದಲ್ಲಿ ಒಂದು ಡಿಫ್ರೆಂಟ್ ವ್ಯಕ್ತಿಯಾಗಿ ನಾನು ಬದುಕೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು, ಲವ್ ಯು ಆಲ್, ಮಿಸ್ ಯು ಗೈಸ್, ಮಿಸ್ ಯು. ಬಿಗ್ ಬಾಸ್ ನೀವು ಕೇಳಿಲ್ಲ, ಆದರೂ ಈ ವಾರದ ನಾಮಿನೇಷನ್, ಡೈರೆಕ್ಟ್ ನಾಮಿನೇಷನ್ ಕಡೆಯಿಂದ ನಮ್ಮ ಅಣ್ಣ. ಲವ್ ಯು ಆಲ್. ಇವನು ಹೋಗ್ತಿರೋದು ಮಾವನ ಮನೆಗೆ 2 ದಿನ, ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಇವನಿಗೆ. ನಡೀರೆ. ಬಿಗ್ ಬಾಸ್ ಉಪ್ಪಿಟ್ಟಿಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಹೆಚ್ಚಬೇಕೆಂದು ಶ್ರವಣ್ ಅವರಿಗೆ ಆದೇಶಿಸುತ್ತಾರೆ. ಬಿಗ್ ಬಾಸ್ 1 ಲೋಟ ನೀರು ತಂದು ಕೊಡಬೇಕೆಂದು ಆದೇಶಿಸುತ್ತಾರೆ. ಬಿಗ್ ಬಾಸ್ ಬಾತ್ರೂಮ್ ಅನ್ನು ಕ್ಲೀನ್ ಮಾಡಬೇಕೆಂದು ಶ್ರವಣ್ ಅವರಿಗೆ ಆದೇಶಿಸುತ್ತಾರೆ. ಬಿಗ್ ಬಾಸ್ ನಮ್ಮಿಬ್ಬರಲ್ಲಿ ನೀನೇ ತೊಟ್ಟಿಯಲ್ಲಿ ಸಿಕ್ಕಿದ ಮಗ ಎಂಬ ಕಠೋರ ಸತ್ಯವನ್ನು ಅರಗಿಸಿಕೊಂಡು ಒಪ್ಪಿಕೊಳ್ಳಬೇಕು ಎಂದು ಆದೇಶಿಸುತ್ತಾರೆ. ಬಿಗ್ ಬಾಸ್, ನಾನು ಬಬ್ಲಿ ಆಂಟಿ ಫಿಲಮ್ಗೆ ಹೋಗಿದ್ದನ್ನು ಶ್ರವಣ್ ಅವರು ಅಮ್ಮನಿಗೆ ಹೇಳಬಾರದೆಂದು ಆದೇಶಿಸುತ್ತಾರೆ. ಇದು ಬಿಗ್ ಬಾಸ್ ಕಂಪನಿ ಲಾಸ್ ಅಲ್ಲಿ ನಡೆಯುತ್ತಿರೋದ್ರಿಂದ
ಲೇ ಆಫ್ ಅನ್ನೋ ಹೆಸರಲ್ಲಿ ಒಬ್ಬ ಎಂಪ್ಲಾಯನ್ನು ಬೀದಿಗೆ ತರಬೇಕೆಂದು ಯೋಚಿಸಿದೆ. ಲೇ ಆಫ್ ಯಾರನ್ನು ಮಾಡಬೇಕೆಂದು ನೀವೇ ನಿರ್ಧರಿಸಬೇಕು. ಐ ವುಡ್ ಲೈಕ್ ಟು ನಾಮಿನೇಟ್ ಆಲ್ ಮೈ ಟೀಮ್ ಮೆಂಬರ್ಸ್. ಮಾಡೋದಕ್ಕೆ ಅಕ್ಷತಾ ಅವ್ರ ಹೆಸರನ್ನ ತಗೊಳ್ತೀನಿ. HR ನೇಹಾ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. I would like to nominate Shravan. ದಟ್ ಈಸ್ ನೇಹಾ, ವೀರೇಶ್ ಆ್ಯಂಡ್ ಅಕ್ಷತಾ. HR ಅಂದರೆ ಏನು ಬಿಗ್ ಬಾಸ್, ಆಲ್ ಶಿ ಇಸ್ ಡೂಯಿಂಗ್ ಇಸ್ ಮ್ಯಾನೇಜಿಂಗ್ ಅದರ್ಸ್ ಮತ್ತು ರಂಗೋಲಿ ಟಾಸ್ಕ್ ಈ ಥರನೇ. Because he keeps on bugging me with lot of questions. ಅವರು 3 ಹೊತ್ತು ಬರೀ ಮನೆ ಕೆಲಸ ಅಂತಾನೆ ಹೇಳ್ತಾ ಇರ್ತಾರೆ. ಅವ್ರು ಹೋಗಿ ಅವ್ರ ಜಾಗಕ್ಕೆ ಒಳ್ಳೆ ಯಂಗ್ ಅನ್ಮ್ಯಾರಿಡ್ ಕೆಲಸ ಮಾಡೋ ಹುಡುಗಿ ಬಂದರೆ ಕಂಪ್ನಿ ತುಂಬ ಒಳ್ಳೇದಾಗುತ್ತೆ ಬಿಗ್ ಬಾಸ್. ಥ್ಯಾಂಕ್ ಯು. ಅವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. He acts like so called perfectionist. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮ್ಯಾನೇಜರ್ ಅರ್ಜುನ ಮಾತಾಡ್ತಾ ಇದ್ದೇನೆ. Hi sir. ರಿಸೆಷನ್ ಶುರು ಆಯಿತು, ಲೇಫ್ ಕೂಡ ಸ್ಟಾರ್ಟ್ ಆಗಿದೆ. ಯಾರು ಕಂಪ್ನಿಯಿಂದ ಹೊರಗಡೆ ಆಗ್ತಾರೆ, ಯಾರು ನೆಕ್ಸ್ಟ್ ಫುಡ್ ಡೆಲಿವರಿ ಮಾಡ್ತಾರೆ, ಕ್ಯಾಬ್ ಹೊಡಿತಾರೆ, ಇವೆರಡೂ ಬರದೆ ಮನೇಲಿ ಹಾಕೊಂಡು ತಿಂತಾರೆ ಅಂತ ಹೇಳೋ ಸಮಯ. ಯಾರು ಹೋಗ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ, ಹಂಗೆ ಹೇಳೋಕ್ಕಾಗಲ್ಲ ಅಂತ ನಾನು ಸುಮ್ಮನಿರೋಕ್ಕೂ ಆಗಲ್ಲ ನೋಡಿ. ಸೊ ಇಷ್ಟೆಲ್ಲ ಹೇಳ್ತಾ, ವಾಟ್ಸ್ ದ ಪ್ಲಾನ್ ಫಾರ್ ದ ವೀಕೆಂಡ್ ಗೈಸ್? Looking forward to it sir. ಆಸ್ ಯೂಶುವಲ್ ವೀಕೆಂಡು ಕೆಲಸ ಮಾಡ್ತೀನಿ ಸರ್. ಶ್ರವಣ್ ಅವರೇ ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡಿ. ಜಾಸ್ತಿ ಕೆಲಸ ಮಾಡೋದು ಎಲ್ಲೋ ಒಂದು ಕಡೆ ಕಡಿಮೆ ಕೆಲಸ ಮಾಡಿದಷ್ಟೇ ತಪ್ಪು ಅನ್ಸಲ್ವಾ? ಕೆಲಸ ಕಮ್ಮಿ ಮಾಡ್ತೀನಿ. ಹಂಗಂದ್ರೆ ಕಡಿಮೆ ಕೆಲಸ ಮಾಡಿ ಅಂತ ನಾನು ಹೇಳ್ತಿಲ್ಲ. ಓಕೆ ಸರ್. ಕಡಿಮೆ ಆದರೂ ಕೆಲಸ ಮಾಡಿ, ಜಾಸ್ತಿ ಆದರೂ ಕೆಲಸ ಮಾಡಿ, ಟೈಮ್ ಶೀಟಲ್ಲಿ 8 ಅವರ್ಸ್ ಮಾತ್ರ ಲಾಗ್ ಮಾಡಿ ಶ್ರವಣ್ ಅವರೇ. ಓಕೆ ಸರ್. ಯೋಚನೆ ಮಾಡ್ತಾ ಇರಿ ಅಂತ ಹೇಳಿ ನೇಹಾ ಅವ್ರ ಹತ್ರ ಹೋಗೋಣ. ನೇಹಾ ಅವರೇ, ಹೇಗಿತ್ತು ರಂಗೋಲಿ ಕಾಂಪಿಟೇಷನ್? There is nothing you don't know sir. ನಮ್ದು ಬಿಡಿ ನೇಹಾ ಅವರೇ, ರಂಗೋಲಿ ಕಾಂಪಿಟೇಷನ್ ಇದೆ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಆದ್ರೆ ನಿಮ್ದೇ ಬ್ರಾಂಚಿಂದ ಕೆಲವೇ ಜನ ಬರ್ತಾರೆ ಅಂತ ನೀವು ಸಿಟ್ಟಾಗ್ತೀರ. I did so much of research sir. That's why I kept this competition. I sent out so many mails, nobody responded except for Veeresh. ನಮಗೂ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ನೇಹಾ ಅವರೇ, ಕನ್ನಡದಲ್ಲೇ ಮಾತಾಡ್ಬೋದು. Okay sir, sorry. ಕ್ಷಮಿಸಿ ಸರ್. ಇದಕ್ಕೆ ನೀವೇನು ಹೇಳ್ತೀರಾ ಅಕ್ಷತಾ ಅವರೇ? ಅದೇ ಸರ್, ದಿನ ಮನೇಲಿ ರಂಗೋಲಿ ಹಾಕ್ಬಿಟ್ಟು ಬರೋದೇ ದೊಡ್ಡ ಸ್ಟ್ರೆಸ್ಸು ಸರ್. ಇವರು ಅದೇ ರಂಗೋಲಿ ಇಲ್ಲಿ ಹಾಕಿ ಸ್ಟ್ರೆಸ್ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದಾರೆ. ರಂಗೋಲಿನೇ ಒಂದು ಟಾಸ್ಕ್ ಅಂತ ಇಟ್ಕೊಂಡು ಇಷ್ಟೊಂದು ಸಂಬಳ ಎಲ್ಲ ತಗೋತಾ ಇದಾರೆ. ನಂಗೆ ಯಾಕೋ ಇದು. Sir, sorry for interrupting. How dare you speak about Rangoli? Sorry sir, slowly English ಬಂದ್ಬಿಡ್ತು. ನನ್ನ ಬಗ್ಗೆ ಮಾತಾಡಿ, ರಂಗೋಲಿ ಬಗ್ಗೆ ಮಾತಾಡಬೇಡಿ. ಜೀವ ಸೇರಿಸೋ ಒಲವೇ ರಂಗೋಲಿ ಅಂತಾರೆ. ಆದರೆ ಇಲ್ಲಿ ನೋಡಿದ್ರೆ ರಂಗೋಲಿಗೆ 2 ಜೀವ ಜಗಳ ಆಡ್ತಾ ಇದೆ. ಆದರೆ ಒಂದು ಜೀವಕ್ಕೆ, ಒಂದು ಗಂಡು ಜೀವಕ್ಕೆ ರಂಗೋಲಿ ಕಾಂಪಿಟೇಷನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅದು ಯಾರು ಅಂತ ಹೇಳ್ತೀರಾ ವೀರೇಶ್ ಅವ್ರೆ? ಸರ್ ಆ ಥರ ಏನಿಲ್ಲ ಸರ್. HR ನೇಹಾ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು, ಅದು ನೀವು ಬರೀ ಅಪ್ರೂವ್ ಮಾಡಿದ್ರಿ. ನೀವು ಒಂದ್ಸಲ ಅಪ್ರೂವ್ ಮಾಡಿದ್ರೆ 100 ಸಲ ಮಾಡ್ದಂಗಲ್ಲ ಸರ್. ಆಸ್ ಅ ಕಂಪ್ನಿ HR ಅವ್ರು ಕೊಟ್ಟಿರೋ ಟಾಸ್ಕ್ನ ಜವಾಬ್ದಾರಿಯುತ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅನ್ಕೊಂಡು ಮಾಡಿದೆ ಅಷ್ಟೇ ಸರ್. ಒಂದು ಮಾತಿದೆ, ವೀರೇಶ್ ಅವರು ನೇಹಾ ಹೇಳಿದ ಕೆಲಸ ಮಾಡ್ತಾರೆ, ಅದೇ ಟೀಮ್ ಲೀಡೋ ಕೊಲಿಗೋ ಹೇಳಿದ್ರೆ ಮಾಡಲ್ಲ ಅಂತ. ಇದು ಕಾಂಪ್ಲಿಮೆಂಟಾ ಕಂಪ್ಲೇಂಟಾ? ಸರ್ ಇದು ಕಾಂಪ್ರಮೈಸ್ ಸರ್, ಕಾಂಪಿಟೇಷನ್ ಸರ್. ಸರ್ ನಾನು ಈ ಕಂಪ್ನಿ ಜಾಯ್ನ್ ಆಗಿರೋದು ಕೆಲಸ ಮಾಡೋದಕ್ಕೆ ಸರ್. ಮ್ಯಾನೇಜ್ಮೆಂಟ್ಗೆ ಮತ್ತು ನನ್ನ ಮ್ಯಾನೇಜರ್ಗೆ ಲಾಯಲ್ ಆಗಿದ್ದೀನಿ ಅಷ್ಟೇ ಸರ್. ಸಮ್ಟೈಮ್ಸ್ ನೇಹಾ ಜನ ಏನು ಅನ್ಕೊಂತಾರೆ ಅಂತ ನಾನು ಕೇರ್ ಮಾಡಲ್ಲ ಸರ್. ಜನದ ಬಗ್ಗೆ ಬಿಡಿ ವೀರೇಶ್ ಅವರು, ಒಂದೊಂದ್ಸಲಿ ದುಶ್ಮನ್ ಕಹಾಯ ಅಂದ್ರೆ ಒಂದೊಂದ್ಸಲಿ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ ಶ್ರವಣ್ ಅವರೇ? ಸರ್ ಕೆಲಸದ ವಿಷಯ ಅಂತ ಬಂದಾಗ ಇಲ್ಲಿವರೆಗೂ ವೀರೇಶ್ ಅವರು ಏನೂ ಮಾಡಿಲ್ಲ ಸರ್. ಬರೀ 3 ಹೊತ್ತು ಹುಡುಗಿಯರ ಜೊತೆ ಅಲ್ಲೇ ಹೊಡಿಯೋದು ಅಥವಾ ಬಕೆಟ್ ಹಿಡಿಯೋದೇನೆ ಅವ್ರ ಕೆಲಸ ಅಂತ ಅನ್ಕೊಂಡಿದ್ರೆ ಅದು ಅವರ ಮೂರ್ಖತನ ಸರ್. ಆ್ಯಕ್ಚುಲಿ ಇದು ಬರೀ ವೀರೇಶ್ ಅಷ್ಟೇ ಅಲ್ಲ ಸರ್, ಈ ಕಂಪ್ನಿಯಲ್ಲಿ ಇರೋರು ಎಲ್ಲರೂ ಅದೇ ಪ್ರಾಬ್ಲಮ್ ಸರ್. ಈಗ ಮೇಡಮ್ನವರು ಯಾವತ್ತೇನೋ ಒಂದು ಕೆಲಸ ಹೇಳಿದ್ರು, ಅವ್ರಿಗೆ ಹುಷಾರಿಲ್ಲ, ಮನೆ ಕೆಲಸ ಅಂತ ರೀಸನ್ ಕೊಡ್ತಾ ಇರ್ತಾರೆ. ಇನ್ನು ಇದ್ರ ಬಗ್ಗೆ ನಾನು ಮಾತಾಡೋಕೆ ಹೋದರೆ HR ಕಂಪ್ನಿ ಪಾಲಿಸಿ ಬಗ್ಗೆನೇ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಕಂಪ್ನಿ ಸರ್. ಮಾತಿನ ಮೇಲೆ ನಿಗಾ ಇರಲಿ ಶ್ರವಣ್ ಅವರೇ, ನಿಮ್ಮ ಕೆಲಸದ ವಿಚಾರ ಬಂದಾಗ ಎಷ್ಟು ಮಾತಾಡ್ತೀರಾ? ಕಂಪ್ನಿ ಬಗ್ಗೆ ಮಾತಾಡಿದ್ರೆ ನಮಗೂ ನಿಮಗೂ ಬೀಳುತ್ತೆ ಶ್ರವಣ್ ಅವರೇ. ಏನ್ರಿ ಕಂಪ್ನಿ ಅಂತಿದ್ದೀರಾ? ನನ್ನಿಂದ ಇವರಿಂದ ನಿಮ್ಮಿಂದ ಅಲ್ಲ, ಕಂಪ್ನಿಯಿಂದ ನೀವು ಶ್ರವಣ್ ಅವರೇ. ತುಂಬಾ ಚಿಕ್ಕವರು ಸರ್ ಕಂಪ್ನಿ ಮುಂದೆ. ನೀವು ಅಲ್ಲಿ ಕುತ್ಕೊಂಡು ಮಾತಾಡೋದು ತುಂಬಾ ಸುಲಭ, ಇಲ್ಲಿ ಬಂದು ಮಾತಾಡಿ ಸರ್, ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ಅಪ್ರೈಸಲ್. ಅತ್ಯುತ್ತಮ ಕೆಲಸಗಾರ ಯಾರು ಅಂತ ನೋಡೋ ಸಮಯ ಬಂದಿದೆ. ನೇಹಾ ಅವರೇ, ಸರ್ ಈ ಸಲ ಹೈಕ್ ನನಗೇ ಸಿಗಬೇಕು ಸರ್. ಅಪಾರ್ಟ್ ಫ್ರಮ್ ರಂಗೋಲಿ, ಅಂತಾಕ್ಷರಿ ಕೂಡ ಆಡ್ಸಿದ್ದೀನಿ, ಟ್ರೆಷರ್ ಅಂತ ಆಡ್ಸಿದ್ದೀನಿ. ಈ ಸಲ ಯಾರಿಗೆ ಹೈಟ್ ಸಿಗಬಾರ್ದು ಅಂದರೆ ಶ್ರವಣಕ್ಕೆ ಸಿಗಬಾರ್ದು ಸರ್.
He asks me so many questions. He acts as though he is the so-called perfectionist. ವೀರೇಶ್ ಅವರೇ, ಸರ್ ಈ ಸಲ ಹೈಕು ನನಗೆ ಸಿಗ್ಬೇಕಂತ ಅನ್ಕೋತೀನಿ ಸರ್. ಯಾಕೆಂದರೆ ನಾನು ಆಫೀಸಲ್ಲಿ ಎಲ್ಲ ಕೊಲೀಗ್ಸಿಗೂ ಎಸ್ಪೆಷಲಿ ಲೇಡಿ ಕೊಲೀಗ್ಸಿಗೆ ನಾನು ಹೆಲ್ಪ್ ಮಾಡ್ತಾ ಬಂದೀನಿ ಸರ್. ಯಾರಿಗೆ ಸಿಗಬಾರ್ದು ಅಂದರೆ ಅಕ್ಷತ್ ಅವ್ರಿಗೆ ಸಿಗಬಾರ್ದು ಸರ್. ಯಾಕೆಂದರೆ ಅವ್ರು ಬರೀ ಮನೆ ಕೆಲಸ ಮಗ ಅದು ಇದು ಅಂತ ಕೇಳ್ಕೊಂಡು ಕೆಲಸನೇ ಮಾಡೋದಿಲ್ಲ ಸರ್. ಒಂದು ವೇಳೆ ನನಗೆ ಹೈಕ್ ಸಿಗದೆ ಹೋದರೆ ನೇಹ ಅವ್ರಿಗೆ ಸಿಕ್ಕರೂ ಪರವಾಗಿಲ್ಲ. ಅಕ್ಷತಾ ಅವರೇ, ಸರ್ ಈ ಸತಿ ಹೈಕ್ನ ನಾನು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ 2ನೇ ಮಗು ಇದೆ, ಸ್ಕೂಲಿಗೆ ಸೇರಿಸ್ಬೇಕು, ದುಡ್ಡಿನ ಅವಶ್ಯಕತೆ ಸ್ವಲ್ಪ ಇದೆ. ಸರ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ. ಆವಾಗಲೇ ನೇಹ ಅವ್ರು ಹೇಳಿದ್ರು ರಂಗೋಲಿ ಬಗ್ಗೆ ಬೇಡ ನನ್ನ ಬಗ್ಗೆ ಮಾತಾಡು ಅಂತ. ಸೊ ನಾನೀಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಶಿ ಈಸ್ ಅನ್ಫಿಟ್ ಫಾರ್ ಗೆಟಿಂಗ್ ಹೈಕ್ ದಿಸ್ ಟೈಮ್ ಸರ್. ಥ್ಯಾಂಕ್ ಯು. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಶ್ರವಣ್ ಅವರೇ. ಸರ್ ಹೈಕ್ ವಿಷಯಕ್ಕೆ ಬಂದಾಗ ಐ ಥಿಂಕ್ ಐ ಆಮ್ ಎಲಿಜಿಬಲ್. ಅದು ನನಗೆ 200% ಹೈಕ್ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಐ ಡೋಂಟ್ ಥಿಂಕ್ ಎನಿ ಒನ್ ಈಸ್ ಎಲಿಜಿಬಲ್ ಫಾರ್ ಹೈಕ್ ಹಿಯರ್ ಸರ್. ಹಾಲಿಡೇಲಿ ಕೆಲಸ ಮಾಡಿ ಅಂದರೆ ಯಾರೂ ಮಾಡಲ್ಲ. ಅದೇ ಹೈಕ್ ಬೇಕು ಅಂದ್ರೆ ನನಗೇ ಬೇಕು ಅಂತಾರೆ ನೋಡಿ ಎಲ್ಲರೂ. ಸ್ವಾರ್ಥದ ಪ್ರಪಂಚ. ಆದರೆ ಕಂಪ್ನಿ ಸ್ವಾರ್ಥಿ ಎಲ್ಲ ನೋಡಿ ಹೈಕ್ ಕೊಡ್ತಾ ಇದ್ದೀವಿ. ಈ ವರ್ಷದ ಹೈಕ್ ಅಂದರೆ ಅತ್ಯುತ್ತಮ ಕೆಲಸಗಾರ ಯಾರು ಅಂದರೆ ಆಸ್ ಎಕ್ಸ್ಪೆಕ್ಟೆಡ್ ವೀರೇಶ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ಅವಾಗಲೂ ನನ್ನ ಮಾತು ಹೇಳಬೇಕಿತ್ತು. ಈ ಹೈಕ್ ನಿಮಗೆ ಸಿಗಬೇಕು ಸರ್, ನಮ್ಗಲ್ಲ ಸರ್. ಆ್ಯಕ್ಚುಲಿ ನಿಮಗೆ ಸಿಗಬೇಕು ಸರ್. ನಾನು ಹಿಡ್ಕೊಂಬಿಡ್ಲಾ ಸರ್? ಬೇಡ ಸರ್. ತಮಾಷೆ ಸಾಕು, ಸ್ವಲ್ಪ ಸೀರಿಯಸ್ ಆಗೋಣ. ಹಂಗಂತ ಇಲ್ಲಿವರೆಗೂ ಬರೀ ತಮಾಷೆ ಮಾಡಿದ್ವಿ ಅಂತಲ್ಲ, ಮುಂದೆ ಬರೀ ಸೀರಿಯಸ್ ಆಗಿರ್ತೀವಿ ಅಂತ ಕೂಡ ಅಲ್ಲ. ಈಗ ಲೇ ಆಫ್ ಸಮಯ. ಒಬ್ಬರು ಕಂಪ್ನಿಯಿಂದ ಹೊರಗೆ ಹೋಗ್ತಾರೆ, ಅದು ಯಾರು ಬೇಕಾದರೂ ಆಗಿರ್ಬೋದು. ಈಗ ಕಂಪ್ನಿಯಿಂದ ಹೊರಗೆ ಹೋಗುತ್ತಿರುವ ಎಂಪ್ಲಾಯಿ ನೇಹ ಯಾರಿರ್ಬೋದು ಅನ್ಸುತ್ತೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಿಮ್ಮ ಟೆನ್ಷನ್ ಆಗೋಡೆ, ನೀವು ಹೊರಗೆ ಹೋಗ್ತಿಲ್ಲ, ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್ ಸೇವ್ ಮಾಡಿದ್ದಕ್ಕೆ. ಐ ಮೇಕ್ ಶೋರ್ ನೆಕ್ಸ್ಟ್ ಕ್ವಾರ್ಟರಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಮ್ಯೂಸಿಕಲ್ ಚೇರ್, ಡಮ್ ಶರಡ್ಸ್ ಎಲ್ಲ ಆಡಿಸ್ತೀನಿ. ಸೀಕ್ರೆಟ್ ಸ್ಯಾಂಟಾ ಅಂತೂ ಮಿಸ್ಸೇ ಮಾಡಲ್ಲ. ಈಗ ಲೇ ಆಫ್ ನಾಮಿನೇಷನ್ ಅಲ್ಲಿ ಉಳಿದಿರೋ 3 ಎಂಪ್ಲಾಯೀಸ್ ಅಂದರೆ ವೀರೇಶ್, ಅಕ್ಷತಾ, ಶ್ರವಣ್. ಹೊರಗೆ ಹೋಗ್ತಿರೋರು ಬಂದ್ಬಿಟ್ಟು ವೀರೇಶ್ ಅಲ್ಲ, ಯಾಕಂದ್ರೆ ನೀವು ಸೇಫ್ ಆಗಿದ್ದೀರಾ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ರಂಗೋಲಿ ಬಿಟ್ಟು ಉಳ್ಕೊಂಡ್ಬಿಟ್ರಿ ನೋಡಿ ವೀರೇಶ್ ಅವರು. ಈಗ ಲೇ ಆಫ್ ನಾಮಿನೇಷನ್ ಅಲ್ಲಿ ಉಳಿದಿರೋದು ಇಬ್ರು. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಶ್ರವಣ್ ಅವರು, ಮನೆ ಕೆಲಸನೇ ದೇವ್ರ ಕೆಲಸ ಅಂತ ಮಾಡ್ತಾ ಇರೋ ಅಕ್ಷತಾ ಅವರು. ಹೊರಗಡೆ ಹೋಗೋರು ಯಾರು? ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಶ್ರವಣ್ ಅವರ, ಇಲ್ಲ ಅಕ್ಷತಾ ಅವರ. ಹೊರಗಡೆ ಹೋಗ್ತಾ ಇರೋರು ಮನೆ ಕೆಲಸನೇ ದೇವ್ರ ಕೆಲಸ ಅನ್ಕೊಂಡಿರೋ ಅಕ್ಷತಾ ಅಲ್ಲ. ಯಾಕೆಂದ್ರೆ ಹೋಗ್ತಾ ಇರೋದು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಶ್ರವಣ್. ಸಾರಿ ಶ್ರವಣ್ ಅವರೇ, 4 ಜನ ಮಾಡೋ ಕೆಲಸ ಒಬ್ಬರೇ ಮಾಡಿದ್ರೆ 4 ಫ್ಯಾಮಿಲಿಗೆ ಹೊಡ್ತಾ ಬೀಳಲ್ವಾ? ಅದೇ ಒಬ್ಬರು ತೆಗೆದ್ರೆ 4 ಫ್ಯಾಮಿಲಿ ಬದುಕ್ಬೋದಲ್ವೇ? ಅದಕ್ಕೆ ನಿಮ್ಗೆ ತೆಗಿತಾ ಇದ್ದೀವಿ. ನಿಮ್ಮ ID ಕಾರ್ಡು ಎಲ್ಲ ಸೆಕ್ಯೂರಿಟಿ ಕೊಟ್ಟು ಹೋಗ್ಬಿಡಿ ದಯವಿಟ್ಟು. ಮುಚ್ಕೊಂಡು ಹೋಗ್ತೀರಾ ಶ್ರವಣ್ ಅವರೇ? ಸೇಫ್ ಆಗಿದ್ರೆ ಅಕ್ಷತಾ ಅವರೇ, ನಿಮ್ಗೆ ಹೇಗೆ ಅನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಜವಾಗ್ಲಿದ್ರ ಅವಶ್ಯಕತೆ ಇತ್ತು. ನಾನು ಮನೆ ಕೆಲಸದ ಜೊತೆಗೆ ಆಫೀಸ್ ಕೆಲಸ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗನ್ಸುತ್ತೆ ಐ ರೆಪ್ರೆಸೆಂಟ್ ಎವ್ರಿ ವಿಮೆನ್ ಹೂ ಇಸ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಜಾಬ್ಸ್. ಸೊ ತುಂಬ 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 ಥ್ಯಾಂಕ್ಸ್ ಸರ್, ನನ್ನ ಸೇವ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಆದಮೇಲೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಾತು ಏನಂತ ನೀವೇ ಯೋಚನೆ ಮಾಡ್ತಾ ಇರ್ರಿ. ನೆಕ್ಸ್ಟ್ ಸ್ಟ್ಯಾಂಡಪ್ಪಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಅರ್ಜುನ ಮಾಡ್ತಿರುವ ಬಿಗ್ ಬಾಸ್ ವೀರೇಶ್ ಹಾಗೂ ಅಕ್ಷತಾ ಅವರಿಗೆ ಕೋಡ್ ಬರೆದು ರಿವ್ಯೂ ಮಾಡಿ ಪುಷ್ ಮಾಡಬೇಕೆಂದು ಆದೇಶಿಸುತ್ತಾರೆ. ಅಕ್ಷತಾ ನೀವು ಮಾಡ್ತೀರಲ್ವಾ? ಮನೆ ಕೆಲಸ ಮಾಡೋಕ್ಕಷ್ಟೇ ಬರೋದು. ಶ್ರವಣೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ. ನಿಂಗೆ ಬರುತ್ತಲ್ವಾ? ಆ್ಯಕ್ಚುಲಿ ನನ್ನ ಬಕೆಟ್ ಮಾತ್ರ ಹಿಡಿಯಕ್ಕೆ ಬರೋದು. ನನ್ನ ಕೆಲಸ ಶ್ರವಣೆ ಮಾಡ್ತಾ ಇದ್ದ.